ನೋಡಮ್ಮೆ, ನೀನು ನನ್ನ ಹೆಂಡ್ರು, ಮೇಲಾಗಿ ನನ್ನ ಪ್ರಾಣ. ಹಂಗೇನಾರುವೆ ನಿಂಗೆ ತಿಳಿದೇನೋ ತಪ್ಪು ಮಾಡಿದ್ರೆ ನಂಗೆ ಕ್ಷಮಿಸ್ತೀನಿ ಬಿಡು. ನಾನುವೆ ಹಾಗಂತ ಈ ಪ್ರಕೃತಿ ಮೊಡಲಲ್ಲಿ ನಿಂತ್ಕೊಂಡು ಮಾತು ಕೊಡ್ತಾ ಇದ್ದೀನಿ ಕಣಮೆ. ಇನ್ನು ಏನೇ ನೋಡ್ಕೊಂಡು ನಿಂತಿದ್ಯಾ? ದುಡ್ಡು ಬಿಸಾಕಾಯ್ತು ತಾನೆ? ಅಮ್ಮೋರೆ, ಪ್ರಮಾಣವಾಗ್ಲೂ ಈ ದುಡ್ಡುಗೆ ಆಸೆ ಪಟ್ಟು ನಾನು ವಿರುದ್ಧಿ ಮಾಡಿಲ್ಲ ಅಮ್ಮೋರೆ. ಹೆಂಗಾರು ಮಾಡಿ ನಮ್ಮಿಬ್ರು ಮದ್ವೆ ಮಾಡಿಸ್ಬಿಡಿ ಅಮ್ಮೋರೆ. ಜೀವನ ಪೂರ್ತಿ ನಿಮ್ ಕಾಲ್ ಕೆಳಗೆ ನಿಮ್ ಸೇವೆ ಮಾಡ್ಕೊಂಡು ಬಿದ್ದಿರ್ತೀನಿ. ನನ್ ಬಡವಳೆ ಇರ್ಬೋದು ಅಮ್ಮೋರೆ, ಆದ್ರೆ ದುಡ್ಡಿನ ಆಸೆಗೆ ನನ್ ವಿರುದ್ಧಿನ ಮಾರ್ಕೊಳ್ಳೋಂತವಳಲ್ಲ. ಆಹಾಹಾ, ನಾನ್ ಈಟೆಲ್ಲ ಹೇಳಿದ್ರುವೆ ನೀನ್ ತಿರ್ಗಾ ಇದ್ನೇ ಮಾತಾಡ್ತಿದ್ಯಾ ಅಂದ್ರೆ ನಿನ್ ಉದ್ದೇಶ ನನ್ಗೆ ಅರ್ಥ ಆಯ್ತಾಯ್ತ್ ಕಣೆ. ನೀನ್ ನಾನು ಈಟೆಲ್ಲ ಕೇಳ್ಕೊಂಡ್ರುನುವೆ ನೀನ್ ಹಠನೇ ಗೆಲ್ಬೇಕು ಅಂದ್ಮ್ಯಾಕೆ ಆಗ ಅವಮಾನದಿಂದ ಪಾರಾಗಕ್ಕೆ ಏನ್ ಮಾಡ್ಬೇಕು ಅಂತ ನನಗೂ ಸಂದ ಗೊತ್ತು. ಎಲ್ರು ಆಚೆಗೋಗಿ. ಇಲ್ಲ ಅಮ್ಮೋರೆ, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ಮನ್ಸ್ ಮಾಡಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸಿ. ಮದ್ವೆ ಅಂದ್ರೆ ತುಳಿದು ಸಾಯಿಸ್ಬಿಡ್ತೀನಿ. ನನ್ ಕಣ್ಣು ಮುಂದೆ ಇರ್ಬೇಡ. ಕರ್ಕೊಂಡೋಗ ಆಚೆಗೆ. ಈಟ್ ಬೇಡ್ಕೊಂಡ್ರೆ ಇವಳು ಮನ್ಸ್ ಕರಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ನನಗೂ ಸಂದ ಗೊತ್ತದೆ. ಚಿತ್ರ, ಕರ್ಕೊಂಡ್ ಆಚೆಗೋಗು. ಲೇ, ಎದ್ದೋಳೆ ಮ್ಯಾಕೆ ಹೋಗೆ, ನೀನ್ ಹಠ ಸಾಧಿಸ್ಕೊ ಹೋಗೋ. ಅಮ್ಮೋರೆ, ದಯವಿಟ್ಟು ನನ್ ಮಾತ್ ಕೇಳಿ ಅಮ್ಮೋರೆ, ನಂಗೊಂದ್ ಬಾಳ್ ಕೊಡ್ಸಿ ಅಮ್ಮೋರೆ. ನಾನ್ ಯಾಕೆ ನಿನಗ್ ಬಾಳ್ ಕೊಡ್ಬೇಕು? ಬಾಚಿಗೆ ತೊಲ್ಗು ಆಚೆಗೆ. ಕಣ್ಣು ಮುಂದೆ ನಿಂತ್ಕೊಂಡ್ರೆ ಸಾಯಿಸ್ಬಿಡ್ತೀನಿ. ಹೋಗಾಚೆ, ತೊಲಗ್ಲಾ. ಅವ್ವ, ನಿನಗ್ ಸ್ಪೆಷಲ್ ಅಮ್ಮ, ಅಮ್ಮ, ಅವ್ವ, ಅಮ್ಮ ನನ್ ಮಾತು ಕೇಳಮ್ಮ, ಬಾಗ್ಲ ತೆಗಿಯಮ್ಮ. ಏನಮ್ಮ ಈ ಪಾಟಿ ಗಾಢವಾಗಿ ಯೋಚನೆ ಮಾಡ್ತಿದ್ದಿ? ಏನಾಯ್ತು? ಯೋನಿಲ್ಲ ಗೌಡ್ರೆ, ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀರಾ? ನನ್ ಪ್ರಾಮಾಣಿಕತೆ ಬಗ್ಗೆ ಅನುಮಾನನೇ? ಅದೇನ್ ಕೇಳಮ್ಮೆ. ಯೋನಿಲ್ಲ ಗೌಡ್ರೆ, ನಾನೇನಾರುವೆ ತಪ್ಪು ಮಾಡಿ ಆ ವಿಷಯ ನಿಮ್ಮಿಂದ ಮುಚ್ಚಿಟ್ಟು ನಾಳೆ ದಿನ ಆ ವಿಷಯ ಏನಾದ್ರೂ ನಿಮಗ್ ಗೊತ್ತಾದ್ರೆ ನನ್ನನ್ನ ಕ್ಷಮಿಸಿರಾ? ಇದ್ಯಾಕಮ್ಮ ಹಿಂಗ್ ಕೇಳ್ತಾ ಇದ್ಯಾ? ಹಂಗೆ ನೀನ್ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದ್ ವೇಳೆ ತಪ್ಪು ಮಾಡಿದ್ರುವೆ ನನ್ನಿಂದ ನಿನ್ ಕೈಲಿ ಮುಚ್ಚಿಡಕ್ ಆದದೆ? ಗೌಡ್ರೆ, ಮನ್ಸ ಏನು ದ್ಯಾವ್ರಲ್ಲ. ಹುಟ್ಟಿದ್ ಮನ್ಸ ಒಂದಲ್ಲ ಒಂದ್ ಕಾರಣಕ್ಕೆ ಯಾವ್ದೋ ಒಂದ್ ಪರಿಸ್ಥಿತಿನಲ್ಲಿ ತಪ್ಪು ಮಾಡೇ ಮಾಡ್ತಾನಲ್ವೇ. ಹಂಗೆ ನಾನು ತಪ್ಪು ಮಾಡಿಲ್ಲ ಅಂತ ಯಾರು ಹೇಳಕ್ ಆಗಕ್ಕಿಲ್ಲ ಅಲ್ವೇ. ಅಮ್ಮೆ, ನೀನ್ ಹೇಳ್ತಾ ಇರೋದ್ ದಿಟ್ವೆಯ? ಅಲ್ಲ ಕಣಮ್ಮೆ, ನೀನೇನಂತ ತಪ್ಪು ಮಾಡಿ? ಒಂದ್ ವೇಳೆ ಮಾಡಿದ್ರೆ ನೀವ್ ಕ್ಷಮಿಸ್ತೀರಾ ಅಂತ ಕೇಳ್ತಾ ಇದ್ದೀನಿ. ಅವ್ವ, ಅಮ್ಮ, ನೀನ್ ಏನ್ ಮಾಡ್ತಾ ಇದೀಯಾ? ಅಮ್ಮೋರೆ, ಬ್ಯಾಡ ಅಮ್ಮೋರೆ. ಅಮ್ಮೋರೆ, ನಿನ್ ವಯಸ್ಸು ಅಂತಸ್ತು ಯಾವ್ದನ್ನು ನೋಡ್ದೆ ನಾನು ನಿನ್ ಬೇಡ್ಕಂಡೆ. ಆದ್ರೆ ನಿನ್ಗೆ ನಿನ್ ನಟನೆ ಹೆಚ್ಚಾಗೋಯ್ತು ಅಲ್ವೇ? ನಾನ್ ನೋಡಿ ನಿಶ್ಚಯ ಮಾಡಿರೋ ಈ ಮದುವೆ ನಿಂತೋಗಿ ಅದರಿಂದ ಅವಮಾನ ಅನುಭವಿಸೋದಕ್ಕಿಂತ ನಾನ್ ಸಾಯದೆ ಮೇಲು. ನಾನ್ ಸತ್ತೋಯ್ತೀನಿ, ಆಮೇಲೆ ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅವ್ವ, ಏನ್ ಮಾಡ್ತಿದ್ಯವ್ವ? ಇವ್ರು ಮಾಡಿರೋ ತಪ್ಪಿಗೆ ನೀನ್ ಯಾಕವ್ವ ಸಾಯ್ಬೇಕು?
ಇವನ್ ಎತ್ಬಿಟ್ನಲ್ಲೇ, ಅದೇ ನನ್ ಮಾಡಿದ ದೊಡ್ಡ ತಪ್ಪು. ಇವಳ ಮನ್ಸು ಕರಗ್ತಾ ಇಲ್ಲ. ಈ ಕೆಲ್ಸ ಆಗಕ್ಕಿಲ್ಲ ಅಂದ್ಮೇಲೆ, ನನಗ ಅವಮಾನ ಆಯ್ತದೆ ಅಂದ್ಮೇಲೆ ನಾನ್ ಹೆಂಗೆ ಬದುಕಿರ್ಲಿ? ಈ ಮದ್ವೆ ಆಗಕ್ ಅವಳು ಬಿಡಕ್ಕಿಲ್ಲ ಅಂದ್ಮೇಲೆ ನಾನ್ ಬದುಕಿದ್ದೇನೇ ಪ್ರಯೋಜನ? ಹಿಂಗೆಲ್ಲ ಮಾತಾಡ್ಬೇಡಿ ಅಮ್ಮವ್ರೆ. ನಂಗೆ ಇವ್ರನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ಅಮ್ಮವ್ರೆ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ಆಚೆಗ್ ಬನ್ನಿ ಅಮ್ಮವ್ರೆ. ಇಲ್ಲ ಚಂಪಾ, ನಾನ್ ಬದುಕಿದ್ರೆ ನೀನ್ ಶಾನೆ ಕಷ್ಟ ಅನ್ಭವಿಸ್ಬಿಡ್ತೀಯ. ನಾನ್ ನೆಮ್ಮದಿಯಾಗಿ ಸತ್ತೋಯ್ತೀನಿ. ಆಗ ನೀನ್ ಕುಸಿ ನಾನ್ ಸಮಾಧಿ ಮ್ಯಾಗೆ ನೆಮ್ಮದಿಯಾಗಿ ಮದ್ವೆ ಆಗು. ಅಮ್ಮ, ನಾವ್ ಮಾಡಿರೋ ತಪ್ಪಿಗೆ ನೀನ್ ಯಾಕೆ ಸಾಯ್ಬೇಕು? ನನ್ ಮಾತ್ ಕೇಳಮ್ಮ. ಥೂ ಪಾಪ್ ನನ್ ಮಗ್ನೆ, ಇನ್ನೇನ್ಲ ಮಾಡೋಣ? ಇನ್ನೇನ್ ಮಾಡೋಣ ಹೇಳು? ನೀನ್ ಮಾಡಿರೋ ತಪ್ಪಿಗೆ ನಾನು ಹೋಗಿ ನಂದಿನಿ ಮನೆಯವ್ರ ಮುಂದೆ ಕ್ಷಮೆ ಕೇಳನೆ? ಆಗಕ್ಕಿಲ್ಲ ಕಣ್ಲ. ನನ್ ಸ್ವಾಭಿಮಾನ ಬಿಟ್ಟು ನನ್ ಬದುಕಕ್ಕಿಲ್ಲ. ಇದಕ್ಕಿಂತ ನನ್ ಸಾಯದೆ ಮೇಲು. ನೀವ್ ನೆಮ್ಮದಿಯಾಗಿರಪ್ಪ, ನೀವ್ ಸಂದಾಗಿರಿ. ಲೇ, ನಿನಗ್ ಮನ್ಸು ಅನ್ನೋದೇ ಇಲ್ವೇನೆ? ನಿನ್ನ ಹಠಕ್ಕೆ ನಮ್ಮ ಅವ್ವನ್ ಬಲಿ ತಗೊಳಕ್ ನಿಂತಿದ್ಯಲೆ. ನನ್ ತಮ್ಮನ್ ಮರ್ತ್ ಬಿಡ್ತೀನಿ ಅಂತ ಹೇಳಿ ನಮ್ಮ ಅವ್ವನ್ ಪ್ರಾಣ ಉಳ್ಸೆ. ಬೇಕಾದ್ರೆ ನಾನ್ ನಿನ್ ಕಾಲಿಗೆ ಬೀಳ್ತೀನಿ, ನಮ್ಮ ಅವ್ವನ್ ಜೀವ ಉಳಿಸ್ಕೊಳೆ. ಚಿತ್ರ, ನೀನ್ ಅಳ್ಬೇಡ ಕಣವ. ನೀನ್ ಏಟ್ ಹೇಳಿದ್ರು ಅವಳ ಮನ್ಸ್ ಕರ್ಗಕ್ಕಿಲ್ಲ. ಅವಳಿಗೆ ನನ್ ಪ್ರಾಣಕ್ಕಿಂತ ಅವಳ ಪಿರುತಿ, ಅವಳ ಹಠನೇ ಹೆಚ್ಚಾಗ್ಬಿಟ್ಟದೆ. ಅವಳು ಚಂದಾಗಿರ್ಲಿ ಬಿಡವ. ಲೇ ಸುಭಾಸ, ಇವತ್ತಿನ ನನ್ ಸಾವ್ಗೆ ಇವಳೆ ಕಂಡ್ಲ ಕಾರಣ. ಚಿತ್ರ, ಇದ ನೀನು ಎಲ್ರಿಗೂ ಹೇಳ್ಬೇಕು. ಅವ ಬ್ಯಾಡ ಕಣವ. ಅಮ್ಮ, ಅಮ್ಮ ನನ್ನಿಂದ ತೆಪ್ಪಾಗೋಗದೆ. ಅದಕ್ಕೆ ಈಟ್ ದೊಡ್ಡ ಶಿಕ್ಷೆ ಕೊಡ್ಬೇಡ ಕಣಮ್ಮ. ನನ್ ಮಾತ್ ಕೇಳಮ್ಮ ಪ್ಲೀಸ್. ಲೇ ಚಂಪಾ, ನಿನ್ ಮಂದ್ಗಟ್ಟೆ ನಮ್ಮ ಅವ್ವ ಸಾಯ್ತೈತೆ, ಆದ್ರೂ ಸುಮ್ಕೆ ನಿಂತಿದ್ಯಲೆ. ನಿನ್ ಅವ್ರ ಸತ್ ಮೇಲೆ ಸುಖವಾಗಿರ್ತೀಯೇನೆ? ಅಮ್ಮವ್ರೆ, ಬ್ಯಾಡ ಅಮ್ಮವ್ರೆ. ನನ್ನಿಂದ ನೀವ್ ಪ್ರಾಣ ಕಳ್ಕೊಳಕ್ ಬ್ಯಾಡ. ನೀವ್ ಹೇಳ್ದಂಗೆ ನಾವ್ ಇವ್ರನ್ನ ಮರ್ತು ಬಿಡ್ತೀನಿ. ಅಮ್ಮ, ಈಗಾದ್ರೂ ಬಾಗ್ಲು ತೆಗಿಯಮ್ಮ ಪ್ಲೀಸ್, ತೆಗಿಯಮ್ಮ. ಅವಳು ಒಪ್ಕೊಂಡ್ಲಲ್ಲ, ಈಗ್ಲಾದ್ರೂ ಬಾಗ್ಲು ತೆಗಿಯವ. ಸುಭಾಸ, ಅವ ನಿನ್ ದಿಟ್ಟ ಹೇಳ್ತಿದ್ಯಾ ತಾನೆ? ನನ್ ಮಗನ್ ಮದ್ವೆಗೆ ನೀನ್ ಅಡ್ಡಿ ಬರಕ್ಕಿಲ್ಲ ತಾನೆ? ಈ ವಿಷಯವ ನೀನ್ ಯಾರಿಗೂ ಹೇಳಕ್ಕಿಲ್ಲ ತಾನೆ? ಹಾಗಂತ ಮಾತ್ಕೊಡು. ಅಲ್ಲೇನ್ ನೋಡ್ತಿದ್ಯಾ? ನಂಗ್ ಮಾತ್ ಕೊಡು. ಅದ್ಕೆ
ಏನ್ ಅನ್ಕೊಂಡಿದ್ಯಾ ನೀ ನನ್ನನ್ನ? ಹ? ಬಿಸಿ ಕಾಪಿ ಕೇಳಿದ್ರೆ ತಣ್ಣಗೆ ತಕ್ಕ ಬಂದಿದ್ಯಾ? ನಿನ್ಗೆ ನಮ್ ಬಾವಂದು ನಮ್ಮ ಅಕ್ಕಂದು ಮುದ್ದು ಜಾಸ್ತಿ ಆಗೋಗದೆ. ಅದಕ್ಕೆ ನಾವು ಅಂದ್ರೆ ನಿರ್ಲಕ್ಷ್ಯ ಅಲ್ವಾ? ದಿಟ ಕಣದ್ಕೆ ಇವಳನ್ನ ನಮ್ಮ ಅಣ್ಣ ನೆತ್ತಿ ಮೇಲೆ ಕೂಡಿಸ್ಕೊಂಡವನೆ, ಅದಕ್ಕೆ ಅಹಂಕಾರ ಜಾಸ್ತಿ ಆಗೈತೆ. ಏಯ್ ಹೋಗೆ, ನನ್ಗೆ ಅದಕೆಗೆ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ ಹೋಗೆ. ನೋಡಮ್ಮೆ, ನೀನು ನನ್ನ ಹೆಂಡ್ರು, ಮೇಲಾಗಿ ನನ್ ಪ್ರಾಣ. ಹಂಗೇನಾರುವೆ ನಿಂಗ್ ತಿಳಿದೇನೋ ತಪ್ಪು ಮಾಡಿದ್ರೆ ನಂಗೆ ಕ್ಷಮಿಸ್ತೀನಿ ಬಿಡು. ನಾನುವೆ ಹಾಗಂತ ಈ ಪ್ರಕೃತಿ ಮೊಡಲಲ್ಲಿ ನಿಂತ್ಕೊಂಡು ಮಾತು ಕೊಡ್ತಾ ಇದ್ದೀನಿ ಕಣಮೆ. ಯಾಕಂದ್ರೆ ನೀನ್ ಯಾವತ್ತುವೆ ತಪ್ಪು ಮಾಡಕ್ಕಿಲ್ಲ ಅನ್ನೋ ನಂಬಿಕೆ ನನ್ಗದೆ ಕಣಮೆ. ಅದೇನೇ ಇದ್ರುವೆ ನೀನ್ ಧೈರ್ಯವಾಗಿ ಹೇಳಮ್ಮೆ. ನಮ್ಗೆ ನೋವು ಕೊಟ್ಟಿರೋ ಅಂತ ಕಹಿ ಘಟನೆಗಳನ್ನ ಮರಿಬೇಕಾಗತ್ತೆ. ನೋಡು, ಕ್ಷಮೆನೋ ಶಿಕ್ಷೆನೋ ಸಿಕ್ಕಿದ್ರೆ ಸರಿ, ಆದ್ರೆ ಇದರಿಂದ ಮನ್ಸುಗಳಿಗೆ ನೋವಾದ್ರೆ ಏನ್ ಮಾಡ್ತೀಯ? ಆವಾಗಿನ ಪರಿಸ್ಥಿತಿ ಇದೆರಡನ್ನೂ ಮೀರಿದ್ದಾದ್ರೆ ಅದರಿಂದ ಇನ್ನೂ ದೊಡ್ಡ ತಪ್ಪಾದಾಗತ್ತೆ ಅಲ್ವಾ ವಿದ್ಯಾ? ಅಮ್ಮೆ, ಇದ್ಯಾಕಮ್ಮ ಇನ್ನೂ ಯೋಚನೆ ಮಾಡ್ತಾ ಇದ್ದೆ? ಅದೇನ್ ಹೇಳ್ಬೇಕು ಅಂತಿದ್ಯೋ ಹೇಳು. ಏನಿಲ್ಲ ಗೌಡ್ರೆ, ನಾನ್ ಏನಾರು ತಪ್ಪು ಮಾಡಿದ್ರೆ ನೀವು ಕ್ಷಮಿಸ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಿತ್ತು. ಅದ್ ನನಗ್ ಸಿಕ್ತು. ಅದ್ರ ಬಗ್ಗೆ ನೀನೇನು ತಲೆ ಕೆಡ್ಸ್ಕೋಬೇಡ ಕಣಮ್ಮೆ. ನನ್ನ ಅಮ್ಮಿ ಏನೇ ತಪ್ಪು ಅದ್ ಮಾಫಿ ಕಣಂತೆ ಬಿಡು. ನಗಮ್ಮೆ.